ವಹಿಸಿ ತಮ್ಮ ರೋಡ್ಗಿ ಮಠ ಬೇರೆ ಅಲ್ಲ, ಕೊಳಸಾರ ಮಠ ಬೇರೆ ಅಲ್ಲ ಅನ್ನೋ ಭಾವದೊಳಗ ಬೆರೆತು ಎಲ್ಲಾ ಕಾರ್ಯಕ್ರಮದೊಳಗ ನೇತೃತ್ವವನ್ನು ವಹಿಸಿರುವ ಸಹೋದರ ಸಮಾನರಾಗಿರುವ ಮನ್ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಪೂಜ್ಯರಲ್ಲೂ ಕೂಡ ಪ್ರಣಾಮಗಳನ್ನ ಸಲ್ಲಿಸಿ, ಎಂಕಂಚಿಯ ಪರಮ ಪೂಜ್ಯರಾಗಿರುವ ಮಲ್ಲಿಕಾರ್ಜುನ ಮಹಾಶಿವಗಳಲ್ಲಿ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ, ನ್ಯೂರ್ಗಿಯ ಶಾಸ್ತ್ರೀಜಿಯವರಲ್ಲೂ ಕೂಡ ಅದೇ ರೀತಿ ಒಳಗ ನಮ್ಮ ಭಾಗದೊಳಗ ಹಿರಿಯ ರಾಜಕಾರಣಿಗಳು ಆಗಿರುವ ಅತ್ಯಂತ ಸರಳರು ಆತ್ಮೀಯರು ಆಗಿರುವಂತ ನಮ್ಮ ಭೀಮಣ್ಣ ಕೌಲಿಗಿ ಅವರನ್ನ ಮೊದಲು ಮಾಡಿಕೊಂಡು, ಅದೇ ರೀತಿ ಒಳಗ ಪ್ರಾಸ್ತಾವಿಕವಾಗಿ ಮಾತನಾಡಿರುವ ಅವ್ರ ಹೆಸರು ಜಟ್ಟಪ್ಪ ಅಂತ ಅದ, ಎಲ್ಲರೂ ಅವರಿಗೆ ಜಟ್ಟಪ್ಪಣ್ಣ ಅಂತ. ಅಣ್ಣ ಅನ್ನೋದು ಬಹಳ ದೊಡ್ಡ ಮಾತದು. ಜಟ್ಟಪ್ಪವರ ಬಹಳ ಮಂದಿ ಸಮಾಜದೊಳಗೆ ಯಾರಿಗೂ ಸಣ್ಣವ್ರು ಆಗಕ್ಕೆ ಇಷ್ಟಪಡೋದಿಲ್ಲ. ಆದ್ರ ನಮ್ಮ ಭಾಗದೊಳಗ ಜಟ್ಟಪ್ಪಣ್ಣ ರವಳಿನೇ ಅಂತ ಅವ್ರ ಹೆಸರುವಾಸಿ. ಎಲ್ಲರಿಗೂ ಕೂಡ ಅಣ್ಣನ ಸ್ವರೂಪರಾಗಿ ಅವರೆಲ್ಲ ಕಾರ್ಯದೊಳಗೆ ಯಾವುದೇ ಜಾತಿ ಅಲ್ಲದೆ ಪಕ್ಷ ಅನ್ನದೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವಂತ ಗುರುವಿನ ಒಂದು ಹಂಬಲ, ಗುರುವಿನ ಒಂದು ಒಲುಮೆಯನ್ನ ಪಡೆದಂತ ನಮ್ಮ ಜಟ್ಟಪ್ಪಣ್ಣ ರವಳಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ನಿವೃತ್ತ ನಮ್ಮ ಕೆವಿಜಿ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಆಗಿರುವ ಆರ್.ಕೆ. ಪಾಟೀಲ್ ರವರೇ, ಈ ಕಾರ್ಯಕ್ರಮದೊಳಗ ಸ್ವಾಗತಿಸಿರುವಂತ ನಮ್ಮ ಶಬ್ದಗಳ ಮಾಂತ್ರಿಕರಾಗಿರುವ ಎ.ಪಿ. ಕಾಗವಾಡ್ಕರ್ ಅವರೇ, ಕಾರ್ಯಕ್ರಮವನ್ನ ಸುಂದರವಾಗಿ ನಿರೂಪಿಸುತ್ತಿರುವ, ಅವನಿಗೆ ನಾವೇ ಹೆಣ್ಣು ಕೊಟ್ಟಿವಿ, ಅದಕ್ಕೆ ಅವನಿಗೆ ಹಳೇನೆ ಅಂತೀವಿ, ಅವನಿಗೆ ಗೊತ್ತಿಲ್ಲ, ನಮ್ಮ ರವಿ ಆಳೂರ್ರವರೇ, ಮಠದ ಯಾವುದೇ ಕಾರ್ಯಕ್ರಮದಲ್ಲಿ ತಮ್ಮ ಧ್ವನಿಯ ಮೂಲಕ ಕಾರ್ಯಕ್ರಮವನ್ನ ಶೃಂಗಾರ ಮಾಡುವಂತ ಸಂಗೀತ ಬೆಳಗವೆ ಸೇರಿರುವ ಕೊಳಸಾರ ಗ್ರಾಮದ ಸಮಸ್ತ ಭಕ್ತ ಬಾಂಧವರು, ಬಹಳ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಚಾಲನೆಯಾಗಿದೆ. ಅದು ಯಾವುದರ ಮೂಲಕ ಅಂದ್ರೆ ದೀಪೋತ್ಸವದ ಮೂಲಕ. ದೀಪ ಹೊರಗೆ ಬೆಳಗಾಕೂ ಹಚ್ಚಾರ, ಒಳಗೆ ಬೆಳಗುವ ದೀಪನೂ ಹಚ್ಚಾರ. ಒಬ್ಬ ಗುರು ಆದವ, ಒಬ್ಬ ಸಮಾಜದ ಮಾರ್ಗದರ್ಶಕ ಆದವ ಮಾಡಬೇಕಾಗಿದ್ದು ಮುಖ್ಯವಾದ ಕೆಲಸ ಏನು ಅಂತಂದ್ರ, ಮಠಗಳು ಸಮಾಜದೊಳಗೆ ಇರಬೇಕು ಅಂತಂದ್ರ, ಮಠಗಳು ಸಮಾಜದೊಳಗೆ ಅದಾವ ಅಂತಂದ್ರ ಎದಕ್ಕಾಗಿ ಅದಾವ ಅಂತ ನಾವು ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮಠಗಳು ಜನರ ಜೀವನದ ಮಟ್ಟವನ್ನ ಏರಿಸೋಕ್ ಮಠಗಳು, ಜನರನ್ನ ಅಧೋಗತಿಗೆ ಒಯ್ಯೋಕ್ ಮಠಗಳಿಲ್ಲ. ಮಠಗಳು ಜನರ ಜೀವನದ ಮಟ್ಟವನ್ನ ಏರಿಸೋ ಸಲುವಾಗಿ ಮಠಗಳದ. ಅದೇ ನಿಟ್ಟಿನೊಳಗ ಕೊಳಸಾರ ಮಠನು ಕೂಡ ಒಂದು ಪ್ರಖ್ಯಾತ ಮಠ. ಬಹಳ ಅದ್ಭುತವಾದ ಕಾರ್ಯವನ್ನ, ಬಹಳ ಅದ್ಭುತವಾದ ಸೇವೆಯನ್ನ ಸಮಾಜದೊಳಗೆ ಮಾಡುವಂತ ಮಠ. ನೀವೆಲ್ಲ ನೋಡ್ತಿರಬಹುದು, ಪ್ರತಿ ವರ್ಷನೂ ಕೂಡ ಪೂಜ್ಯರು ಅತ್ಯಂತ ಮಾರ್ಮಿಕವಾದ ಕಾರ್ಯಕ್ರಮಗಳನ್ನ ರೂಪು ಮಾಡ್ತಾರೆ. ಮತ್ತೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಒಂದು ಕಿಂಚಿತ್ತು ಹಣದ ಬಗ್ಗೆ ವಿಚಾರ ಮಾಡೋದಿಲ್ಲ. ಅದು ಅವ್ರಿಗೆ ನಾನು ಅಂತಿರ್ತೀನಿ, ಕೊಳಸಾರ ಅಪ್ಪವ್ರಿಗೆ ವರ್ಷ ನಿಧಿ ಸಿಗ್ತದೆ ಅಂತ ಅಂತಿರ್ತೀನಿ. ಯಾಕಂದ್ರೆ ಒಂದು ವರ್ಷಿಗೆ 4-5 ಕಾರ್ಯಕ್ರಮಗಳು ಮಾಡ್ಬೇಕು ಅಂದ್ರೆ ಸಾಮಾನ್ಯ ಅಲ್ಲ. ಅವ್ರು ಅಂತಿರ್ತಾರ, ಅಪ್ಪವ್ರ ನಾನು ಏನದ್ರಿ ಎಲ್ಲ ಅವ್ರದೇ ಎಲ್ಲ ಅವರೇ ಮಾಡ್ತಾರೆ, ಅವರೇ ತಗೊಂಡು ಹೋಗ್ತಾರೆ, ನಾನು ಏನದ ನಡ್ಬೇಕು, ಅವ್ರಿಗೆ ಊಟ ಮಾಡಿರಲಿಲ್ಲ ಕೇಳಕ್ ಕಟ್ಟೆ ನನಗೆ ತಗೋ ಕುಂದ್ರಶಾನಿಲ್ಲಿ ಅಂತ ಅಂತಿರ್ತಾರೆ. ಬಹಳ ಸರಳರು. ಅವ್ರಲ್ಲಿ ಯಾವುದೇ ಲೆಕ್ಕಾಚಾರ, ಯಾವುದೇ ಒಂದು ಇದ್ರ ಬಗ್ಗೆ ವಿಚಾರ ಮಾಡುವಂಥವ್ರಲ್ಲ. ಗುರುವಾದವಂಥವ್ರು ಒಂದು ಮುಖ್ಯವಾದ ಲಕ್ಷಣ ಅದು. ಯಾಕಂದ್ರೆ ಗುರು ಆದವ ಸಮಾಜದೊಳಗ ಇರುವಂತ ವ್ಯಕ್ತಿಗಳಿಗೆ ಸದ್ಬೋಧನೆಯನ್ನ ಮಾಡಬೇಕಾಗ್ತದೆ.
ಸದ್ಬೋಧನೆ ಅಂದ್ರೆ ಅಪೋಲ ಏನು ಈ ವಿಚಾರ ಸದ್ಬೋಧನೆ? ನಿಮ್ಗೊಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೀನಿ. ಸಾನಂದ ಋಷಿಗಳು ಅಂತಿದ್ರು. ಸಾನಂದ ಋಷಿಗಳು ತಮ್ಮ ಇಡೀ ಜೀವನ ತಪಸ್ಸಿನ ಮೂಲಕ ಕಳೆದವರು. ಇಡೀ ಜೀವನ ಇದು ಮೃತ್ಯು ಲೋಕ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಮೃತ್ಯು ಲೋಕ. ಇದೇನಾದ್ರೆ ನಾವೆಲ್ಲ ಬಂದೀವಲ್ಲ, ಇದು ಮೃತ್ಯು ಲೋಕ. ಇಲ್ಲಿ ಯಾರು ಶಾಶ್ವತವಾಗಿ ಯಾರು ಇರೋಕ್ ಸಾಧ್ಯ ಇಲ್ಲ. ನೀವು ಉದಾಹರಣೆಗೆ ನೀವು ಏನು ಅಲ್ಲ. ರಾಮ ಬಂದ. ಯಾರು ರಾಮ? ವಿಷ್ಣುವಿನ ಅವತಾರಿ ರಾಮ. ಶ್ರೀಕೃಷ್ಣ ಪರಮಾತ್ಮ ಬಂದ. ಸಾಕ್ಷಾತ್ ಪರಮಾತ್ಮ ಬಾಯಿ ಒಳಗೆ ಬ್ರಹ್ಮಾಂಡವನ್ನ ತೋರಿಸಿದಂತವ ಭೂಮಿ ಮೇಲೆ ಪೃಥ್ವಿ ಮೇಲೆ ಬಂದವ್ರು ಹೇಳ್ತಾ ಇದ್ದೀನಿ. ಸಾಮಾನ್ಯರದಲ್ಲ, ದೊಡ್ಡ ದೊಡ್ಡವರು ಘಟಾನುಘಟಿಗಳು ಹೇಳ್ತಾ ಇದ್ದೀನಿ. ಇವರೆಲ್ಲ ಬಂದರೂ ಕೂಡ ಮೃತ್ಯುವಿನ ಇದಕ್ಕೆ ಯಾರೂ ತಾಳಿಲ್ಲ. ಇದು ಮೃತ್ಯು ಲೋಕದ ನಿಯಮ ಏನು ಅಂದ್ರೆ, ಇಲ್ಲಿ ಬಂದವರು ಎಲ್ಲರೂ ಮೃತ್ಯುವನ್ನ ಹೊಂದಲೇಬೇಕು ಒಂದಿಲ್ಲ ಒಂದಿನ. ಒಬ್ಬ ಇತ್ತೀಚಿನ ದಿನಮಾನದೊಳಗೊಬ್ಬ ಸಾಹಸಿಗ ಹುಟ್ಟಿದ್ದಾನ ಸಮಾಜದೊಳಗ. ಸಂಗೀತ ಲೋಕದೊಳಗ, ಪಾಪ್ ಸಂಗೀತ ಲೋಕದೊಳಗ, ವೆಸ್ಟರ್ನ್ ಕಂಟ್ರಿ ಒಳದಾಗ ಬಹಳ ಹೆಸರನ್ನ ಗಳಿಸಿದಂತವ ಯಾರು ಅಂದ್ರೆ ಮೈಕಲ್ ಜಾಕ್ಸನ್ ಅಂತ ಹೇಳಿ. ಮೈಕಲ್ ಜಾಕ್ಸನ್ ಅಂತವ ನಾವೆಲ್ಲ 100 ಕೋಟಿ 200 ಕೋಟಿ ಹೇಳಿಸ್ತೀವಲ್ಲ, ಅವ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಗಳಿಸಿದ್ನಂತ. ಬಿಲಿಯನ್ ಗಟ್ಟಲೆ ದುಡ್ಡಿತ್ತಂತ. ಅಷ್ಟು ಪಾಪ ಲೋಕದೊಳಗೆ ಶ್ರೀಮಂತ. ಅವ ಏನ್ ನಿಶ್ಚಯ ಮಾಡಿದ್ದ ಅಂದ್ರ, ನಾವೊಂದು 150 ವರ್ಷ ಬದುಕಬೇಕು ಅಂತ